ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಈ ವರ್ಷ ಕಾರ್ತಿಕ ಅಮಾವಾಸ್ಯೆಯನ್ನು ನವೆಂಬರ್ 19 ಬುಧವಾರ ದಿನ ಆಚರಣೆ ಮಾಡಲಾಗುತ್ತೆ. ಈ ದಿನ ಹಲವು ಅಪರೂಪದ ಮತ್ತು ಶುಭ ಯೋಗಗಳು ರೂಪುಗೊಳ್ತಾ ಇವೆ. ಈ ಅಮಾವಾಸ್ಯೆ ದಿನ ಚಂದ್ರನು ಹಗಲು ರಾತ್ರಿ ತುಲಾ ರಾಶಿಯಲ್ಲಿ ಸಾಗ್ತಾನೆ. ಚಂದ್ರನ ಈ ಒಂದು ಸಂಚಾರದಿಂದ ಸೌಭಾಗ್ಯ ಯೋಗದ ಶುಭ ಸಂಯೋಜನೆಯು ರೂಪುಗೊಳ್ಳುತ್ತಾ ಇದೆ. ಹಾಗೆ ಗೌರವ ಮತ್ತು ಯಶಸ್ಸಿಗೆ ಕಾರಣನಾದ ಸೂರ್ಯನು ವೃಶ್ಚಿಕ ರಾಶಿಗೆ ಸಂಚಾರ ಮಾಡ್ತಾನೆ. ಈ ಒಂದು ವಿಶೇಷ ಸಂಯೋಜನೆಯಿಂದ ಯಾವೆಲ್ಲ ರಾಶಿಗಳಿಗೆ ಹೆಚ್ಚು ಪ್ರಯೋಜನ ಅಂತ ನೋಡೋಣ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಕಾರ್ತಿಕ ಅಮಾವಾಸ್ಯೆ ಮಿಥುನ ರಾಶಿಯವರ 5ನೇ ಮನೆಯನ್ನು ಸಕ್ರಿಯಗೊಳಿಸುತ್ತೆ. ಈ ರಾಶಿಯ ಶಿಕ್ಷಕರು, ವಿನ್ಯಾಸಕರು, ಡಿಜಿಟಲ್ ವೃತ್ತಿಪರರು ಹೊಸ ಸ್ಫೂರ್ತಿಯನ್ನು ಕಂಡುಕೊಳ್ತಾರೆ. ನೀವು ಮಾನಸಿಕವಾಗಿ ಚುರುಕು ಮತ್ತು ಸಾಮಾನ್ಯಕ್ಕಿಂತ ಹೆಚ್ಚು ಕಲ್ಪನಾಶೀಲರಾಗ್ತೀರಾ. ಹಾಗೆ ಬುದ್ಧಿಶಕ್ತಿ ಅನ್ನೋದು ಹೆಚ್ಚುತ್ತೆ. ಈ ರಾಶಿಯವರ ಪ್ರತಿಭೆಯನ್ನು ಪ್ರಸ್ತುತಪಡಿಸೋದಕ್ಕೆ ಒಂದು ಉತ್ತಮವಾದಂಥ ಆತ್ಮವಿಶ್ವಾಸವನ್ನು ತರುತ್ತೆ. ಹಾಗೆ ನೆಕ್ಸ್ಟು ಚಂದ್ರನಿಂದ ಆಳಲ್ಪಡುವ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯ ಜನರಿಗೆ ಈ ಅಮಾವಾಸ್ಯೆ ವೈಯಕ್ತಿಕ ನವೀಕರಣವನ್ನು ತರ್ತಾ ಇದೆ. ಇದು ಕರ್ಕಾಟಕ ರಾಶಿಯ 4ನೇ ಮನೆಯನ್ನು ಬೆಳಗಿಸುತ್ತೆ. ಫ್ಯಾಮಿಲಿ ಆಗಿರ್ಬೋದು, ನಿಮ್ಮ ಮನೆ ಮತ್ತು ಆಂತರಿಕ ಶಾಂತಿಯನ್ನು ಸಂಕೇತಿಸುತ್ತೆ. ಪ್ರೀತಿ ಪಾತ್ರರೊಂದಿಗೆ ಮತ್ತೆ ಸಂಪರ್ಕವನ್ನು ಸಾಧಿಸೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಆಸ್ತಿಗೆ ಸಂಬಂಧಿಸಿದಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಇದು ಒಂದು ಉತ್ತಮ ಸಮಯವನ್ನು ತಂದುಕೊಡುತ್ತೆ. ಮತ್ತು ನಿಮ್ಮ ಸಂಬಂಧದ ಪ್ರಜ್ಞೆಯನ್ನು ಬಲಪಡಿಸೋದಕ್ಕೆ ಇದು ಒಂದು ಉತ್ತಮ ಸಮಯ. ಕಾರ್ತಿಕ ಅಮಾವಾಸ್ಯೆಯು ಕುಂಭರಾಶಿಯವರ 9ನೇ ಮನೆಯನ್ನು ಎತ್ತಿ ತೋರಿಸುತ್ತೆ. ಪ್ರಯಾಣ, ಉನ್ನತ ಕಲಿಕೆ ಮತ್ತು ವಿಸ್ತರಣೆಗೆ ಸಹಾಯಕ. ಹಾಗೆ ವಿದೇಶದಲ್ಲಿ ಅಧ್ಯಯನ ಮಾಡಲು ಇದು ಸಹಾಯ ಮಾಡುತ್ತೆ. ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೊಂದುತ್ತೀರಾ. ಧ್ಯಾನ, ನಂಬಿಕೆಯಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದುತ್ತೀರಾ. ಹಾಗೆ ಆರ್ಥಿಕ ಅದೃಷ್ಟ ಕೂಡ ಬರುತ್ತೆ. ನೆಕ್ಸ್ಟು ಮಕರ ರಾಶಿ. ಮಕರ ರಾಶಿಯಲ್ಲಿ 10ನೇ ಮನೆಯನ್ನು ಉತ್ತೇಜಿಸುತ್ತೆ. ಈ ರಾಶಿಯವರಿಗೆ ಹೊಸ ವೃತ್ತಿಪರ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಒಂದು ಇಮ್ಯಾಜಿನ್ನ ಚೈತನ್ಯಗೊಳಿಸುತ್ತೆ. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ ಸಾರ್ವಜನಿಕ ಮೆಚ್ಚುಗೆಗೆ ಪಾತ್ರರಾಗಿಸುತ್ತೆ. ಮೇಲಾಧಿಕಾರಿಗಳನ್ನು ಕೂಡ ಕಾಣುವಂತಹ ಒಂದು ಉತ್ತಮ ಒಂದು ಸಮಯವನ್ನು ತಂದುಕೊಡುತ್ತೆ. ಹಾಗೆ ಆರ್ಥಿಕವಾಗಿ ಕೂಡ ಲಾಭದಾಯಕವಾಗಿದೆ. ಹಾಗೆ ತುಲಾ ಮತ್ತು ವೃಷಭ ರಾಶಿಯಲ್ಲಿ ಶುಕ್ರನು ಆಳ್ತಾ ಇದ್ದಾನೆ. ಹಾಗಾಗಿ ಈ ರಾಶಿಯವರಿಗೂ ಕೂಡ ಈ ಒಂದು ಅಮಾವಾಸ್ಯೆಯಿಂದ ಉತ್ತಮವಾದಂಥ ಒಂದು ಸಮಯ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಇವರಿಗೆ ಒಂದು ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ನಿಮ್ಮ ಕೆಲಸಗಳು ಕೂಡ ಬೇಗನೆ ಒಂದು ಯಶಸ್ಸನ್ನು ಹೊಂದುತ್ತವೆ. ಮತ್ತು ನಿಮ್ಮ ಒಂದು ಪ್ಲ್ಯಾನ್, ಯೋಜನೆಗಳಲ್ಲಿ ಪ್ರಗತಿಯನ್ನು ಹೊಂದುತ್ತೀರಾ. ಸವಾಲುಗಳನ್ನು ಎದುರಿಸೋದಕ್ಕೆ ಒಂದು ಶಕ್ತಿಯನ್ನು ತಂದುಕೊಡುತ್ತೆ. ಹಣಕಾಸಿನಲ್ಲಿ ಕೂಡ ಸುಧಾರಣೆಯನ್ನು ಹೊಂದುತ್ತೀರಾ. ಹೀಗೆ ಒಂದು ಉತ್ತಮವಾದಂಥ ಒಂದು ಸಮಯವನ್ನು ನಿಮಗೆ ಒಂದು ಅದೃಷ್ಟದ ಸಮಯವನ್ನು ತಂದು ಕೊಡ್ತಾ ಇದೆ ಈ ಅಮಾವಾಸ್ಯೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಅಮಾವಾಸ್ಯೆಯ ದಿನ ಯಾವೆಲ್ಲ ರಾಶಿಗಳಿಗೆ ಒಂದು ಉತ್ತಮವಾದಂಥ ಸಮಯವನ್ನು ತಂದು ಕೊಟ್ಟಿದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.